ಸೊ ಮದುವೆ ಆಗಿದ ತಕ್ಷಣ ಪ್ರೀತಿಸಿ ಮದುವೆ ಆಗಿದ್ದೀರಾ ಅಂದ ತಕ್ಷಣ ನೀವು ನೀವೇನು ಪ್ರೇಮ ಲೋಕದಲ್ಲಿ ಇದ್ದೀರಾ ಅಂತ ಅನ್ಕೊಳಕ್ಕಾಗಲ್ಲ. ಅಥವಾ ಅರೇಂಜ್ ಮ್ಯಾರೇಜ್ ಆದವ್ರು ಯಾರು ಕೂಡ ಪ್ರೀತಿಸಲ್ಲ ಅಂತ ಏನಿಲ್ಲ. ಪ್ರೀತಿ ಅನ್ನೋದು ಇಟ್ ಎವಾಲ್ವ್ಸ್ ಲೈಕ್ ಫ್ಲವರ್. ಯಾರನ್ನು ಕೂಡ ನಾವು ದಿಢೀರ್ ಜಡ್ಜ್ ಮಾಡೋಕ್ಕಾಗಲ್ಲ, ಇವ್ರು ನಾವು ಪ್ರೀತಿಸ್ತಾರೆ ಅಥವಾ ನಾವು ಪ್ರೀತಿಸಲ್ಲ ಅಂತ. ಯಾಕೆಂದರೆ ಪ್ರೀತಿಗೆ ಹಲವಾರು ಮುಖಗಳಿರುತ್ತೆ. ಹಾಗಾಗಿ ಅದನ್ನು ಅರ್ಥ ಮಾಡಿಕೊಂಡು ನಾವು ನಿಜವಾಗ್ಲೂ ಇವ್ರು ನಮ್ಮನ್ನ ಪ್ರೀತಿಸ್ತಾರೆ ಅಂತ ಒಂದು ಜಡ್ಜ್ಮೆಂಟ್ ಕೊಡೋದಕ್ಕೆ ಬಹಳ ಸಮಯ ತಗೊಳುತ್ತೆ. ಯಾರಾದರೂ ಬಂದು ನಾನು ಪ್ರಾಣಿಗಿನ್ನ ಜಾಸ್ತಿ ನೀನು ಪ್ರೀತಿಸ್ತೀನಿ, ನೀನು ಬಿಟ್ಟರೆ ನಾನು ಬದುಕಿರೋಕ್ಕಾಗಲ್ಲ ಅಂತ ಹೇಳಿದ್ರೆ ಜಸ್ಟ್ ಲಾಫ್ ಅಟ್ ಇನ್ ಫಾರ್ ಹರ್ ಆ್ಯಂಡ್ ದೆನ್ ಮೂವ್ ಆನ್. ಯಾರೂ ಕೂಡ ತಮ್ಮ ಪ್ರಾಣಕ್ಕಿಂತ ಹೆಚ್ಚಾಗಿ ಯಾರನ್ನು ಪ್ರೀತಿಸೋಕ್ಕಾಗಲ್ಲ. ಈ ಸತ್ಯನ ನೀವು ತಿಳ್ಕೊಳ್ಳಿ. ಫಸ್ಟ್ ಥಿಂಗ್ ಇಸ್ ಹಿ ಆರ್ ಶಿ ಈಸ್ ಟ್ರೈಂಗ್ ಟು ಗೇನ್ ಯುವರ್ ಅಟೆನ್ಷನ್. ಸೆಕೆಂಡ್ ಥಿಂಗ್ ಇಸ್ ಅವರ ಉದ್ದೇಶನೇ ಬೇರೆ ಇರುತ್ತೆ. ದಿಢೀರ್ ಅಂತ ಆಗೋದು ಬರೀ ಆಸೆ, ಹಂಬಲ, ಡಿಸೈರ್ಸ್, ಲಸ್ಟ್ ಅಂತೀವಲ್ಲ ಅಷ್ಟೇ. ಲಿಸನ್, ದಿಸ್ ಇಸ್ ಫಾರ್ ಯೂತ್ ಓನ್ಲಿ. ಬಿಕಾಸ್ 20-25 ವರ್ಷದಲ್ಲಿ ಯಾರೂ ಕೂಡ ಪ್ರೀತಿನ ಅರ್ಥ ಮಾಡ್ಕೊಂಡಿರಲ್ಲ. ನಿಮಗೆ ಪ್ರೀತಿ ಅಂದರೆ ಏನು ಅನ್ನೋದು ಒಂದು ಸ್ವಲ್ಪ ಅರಿವಾಗಬೇಕಂತ ಹೇಳಿದ್ರೆ ನಿಮ್ಮ ತಂದೆ ತಾಯಿನ ನೋಡಿ ಕಲ್ತ್ಕೊಳ್ಳಿ. ಅಂದರೆ ಪ್ರಪಂಚದಲ್ಲಿ ತಂದೆ ತಾಯಿ ತಮ್ಮ ಮಕ್ಕಳ ಮೇಲೆ ತೋರಿಸುವಂಥದ್ದು ಇದೆಯಲ್ಲ, ಅದೇ ನಿಜವಾದ ಪ್ರೀತಿ. ದಟ್ ಈಸ್ ಅ ಸ್ಟ್ಯಾಂಡರ್ಡ್ ಆಫ್ ಲವ್. ಯಾಕಂದರೆ ಅವ್ರು ಯಾವ ಒಂದು ಆಕರ್ಷಣೆಗೂ ಅವ್ರು ನಿಮ್ಮನ್ನು ಪ್ರೀತಿಸಲ್ಲ. ಅವ್ರಿಗೆ ನಿಮ್ಮಿಂದ ಅವ್ರು ಏನೋ ಎಕ್ಸ್ಪೆಕ್ಟ್ ಮಾಡಲ್ಲ. ಅದು ನಿರ್ಮಲವಾದ ನಿರಂಕುಶವಾದ ಪ್ರೀತಿ. ಜಸ್ಟ್ ನೀನು ಸ್ಕೂಲಲ್ಲಿ ಕಾಲೇಜಲ್ಲಿ ಯಾರೋ ಬೆಂಚ್ ಕಾರಲ್ಲಿ ಬಂದ, ಅಥವಾ ಯಾರೋ ಒಬ್ಬರು ಹೈಟೆಕ್ ಆಗಿ ಬಂತಾರೆ, ಅಥವಾ ಯಾರೋ ಒಬ್ರು ನೋಡೋಕೆ ಚೆನ್ನಾಗಿದ್ದಾರೆ ಅಂತ ಸುಂದರವಾಗಿದ್ದಾರೆ ಅಂತ ಹೇಳಿ ನೀವು ಬೀಳೋದಿದೆಯಲ್ಲ, ಅದು ಜಸ್ಟ್ ಇನ್ಫ್ಯಾಚುಯೇಷನ್ ಅಥವಾ ಆಕರ್ಷಣೆ. ಅಂದರೆ ಓದೋ ವಯಸ್ಸಲ್ಲಿ ಓದಬೇಕು. ನೀವು ಏನಾದರೂ ಒಂದು ಛಲ ಇಟ್ಬಿಟ್ಟು ಒಂದು ಗೋಲನ್ನು ಸಾಧಿಸುವಾಗ ಮಧ್ಯದಲ್ಲಿ ಇದು ಬಂದರೆ ಇದು ಡಿಸ್ಟರ್ಬೆನ್ಸ್ ಅಷ್ಟೇ. ಪ್ರೀತಿ ಅನ್ನೋದು ನಿಧಾನಕ್ಕೆ ಅರ್ಥ ಮಾಡಿಕೊಡುವಂಥ ಒಂದು ವಿಷಯ. ದಿಢೀರ್ ಅಂತ ಯಾರೋ ಬಂದು ನಿಮ್ಮನ್ನು ಅಪ್ರೋಚ್ ಮಾಡಿ ನಿಮ್ಮ ಹಿಂದೆ ಬಿದ್ದು ನಿಮ್ಮ ಒಂದು ಅಟೆನ್ಷನ್ನ ತೊಗೊಂಡು ಅವ್ರು ಏನೋ ಒಂದು ನಿಮ್ಮ ಹತ್ರ ಏನೋ ಒಂದು ಪಡೆಯೋದಕ್ಕೆ ಬರ್ತಾರಲ್ಲ, ಇವರೆಲ್ಲ ನಯವಂಚಕರು. ಸೊ ಯೂತ್, ಎಸ್ಪೆಷಲಿ ಯುವ ಜನತೆಗೆ ದಯವಿಟ್ಟು ಈ ಥರ ಒಂದು ಡಿಸ್ಟರ್ಬೆನ್ಸಸ್ಗೆ ನೀವು ಎಡೆ ಮಾಡಿಕೊಡ್ಬೇಡಿ, ಆಯಿತಾ? ನಾನು ಹೇಳಿದಾಗೆ ಪ್ರೀತಿಯ ನಿಜವಾದ ಅರ್ಥ ಅಪ್ಪ ಅಮ್ಮ ನಿಮ್ಮ ಮೇಲೆ ತೋರಿಸೋದು. ಆ ಸ್ಟ್ಯಾಂಡರ್ಡ್ ವಿತೌಟ್ ಎನಿ ಇಂಟೆನ್ಷನ್ ದೇ ಕೇರ್ ಫಾರ್ ಯು, ದೇ ಲವ್ ಯು. ಆ ಲೆವೆಲ್ಲು ಪ್ರೀತಿ ಅಂತಾರೆ. ಓಕೆ, ಸೊ ಆಲ್ವೇಸ್ ರಿಮೆಂಬರ್ ದಟ್ ಲವ್ ಟೇಕ್ಸ್ ಮೋರ್ ಟೈಮ್ ಆ್ಯಂಡ್ ಸಿಚುವೇಶನ್ಸ್ ವಿಲ್ ಪ್ರೂವ್ ದಟ್ he or she truly loves you. ಧನ್ಯವಾದ.